ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A4 ರಘು ಅಲಿಯಾಸ್ ರಾಘವೇಂದ್ರ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ರಘು ಅವರ ಪತ್ನಿ ಸಹನಾ ನಮ್ಮ ಜೊತೆಗಿದ್ದಾರೆ. ಅವರು ಈ ಪ್ರಕರಣದ ಬಗ್ಗೆ ಮತ್ತು ರಾಘವೇಂದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಮ್ಮ, ಈಗ ರಾಘವೇಂದ್ರ 7ನೇ ತಾರೀಕು ಮನೆಯಿಂದ ಹೋಗಿದ್ರಲ್ವಾ, ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಅಲಿಗೇಷನ್ ಅವ್ರ ಮೇಲಿದೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ರಂತಕ್ಕಂಥ ಅಲಿಗೇಷನ್ ರಾಘವೇಂದ್ರ ಅವ್ರ ಮೇಲಿದೆ. ಆ ಸಂದರ್ಭದಲ್ಲಿ ರಾಘವೇಂದ್ರ ಮನೆಯಲ್ಲಿ ಯಾವ ರೀತಿ ಇದ್ದರು, ನಿಮ್ಗೇನಾದರೂ ಇಂಟ್ ಕೊಟ್ಟಿದ್ರು ಅದ್ರ ಬಗ್ಗೆ? ಯಾಕಂದರೆ ದರ್ಶನ್ ಅವ್ರು ಫೋನ್ ಮಾಡಿದರು, ಬಾಸ್ ಫೋನ್ ಮಾಡಿದರು, ಈ ರೀತಿ ಏನಾದರೂ ಹೇಳ್ಕೊಂಡಿದ್ರಾ? ಇಲ್ಲ ಸರ್, ನಮಗೆ ಆ ಥರ ಏನು ಹೇಳಿಲ್ಲ ಸರ್. ಅವ್ರು ಮುಂಚೆ ಹೆಂಗೆ ಗಾಡಿಗೆ ಹೋಗ್ತಿದ್ರು, ಟೂರಿಸ್ಟ್ ಗಾಡಿಗೆ ಹೋಗ್ತಾರೆ ಸರ್, ಅವರು ಹೋಗ್ತಿರ್ತಾರೆ ಸರ್. ಹಂಗಾಗಿ ಅವತ್ತೂ ಎದ್ದೋಗಿದ್ದಾರೆ ಸರ್, ಅಷ್ಟೇ. ಅದು ನಮಗೇನು ಗಾಡಿಗೆ ಹೋಗೋದು ಅದೆಲ್ಲ ಹೇಳಲ್ಲ ಸರ್. ರಾತ್ರಿ ಹೊತ್ತು ಲೇಟ್ ಆಯ್ತು ಅಂದರೆ ಫೋನ್ ಮಾಡ್ತೀನಿ ಅಷ್ಟೇ ಸರ್, ಬರ್ತೀನಮ್ಮ ಇಲ್ಲ ಗಾಡಿಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ ಸರ್. ನನಗೇನು ಹೇಳೋಗಿಲ್ಲ ಸರ್ ಅದ್ರ ಬಗ್ಗೆ. ಏನಾಗಿ ಯಾವತ್ತು ಹೋಗಿದ್ರು ಅವ್ರು? 8ನೇ ತಾರೀಕಿಗೆ ಗೊತ್ತಾಯ್ತಾ ನಿಮ್ಗೆ? ಯಾವತ್ತು ಗೊತ್ತಾಯ್ತು ಈ ಪ್ರಕರಣದ ಬಗ್ಗೆ? ಸರ್, ನಮ್ಗೆ ಮಂಗಳವಾರ ಬೆಳಗ್ಗೆ ಸರ್ ನ್ಯೂಸ್ ನೋಡಿದ ಮೇಲೆ ಗೊತ್ತಾಗಿತ್ತು ಸರ್. ನ್ಯೂಸಲ್ಲಿ ಎಲ್ಲರೂ ನೋಡ್ದಂಗೆ ನಾನು ನೋಡಿದಾಗೆ ಗೊತ್ತಾಗಿದ್ದು ಸರ್. ಈಗ ರಘು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದರು, ಭಾಳಷ್ಟು ಅಭಿಮಾನ ಹೊಂದಿದ್ದರು. ಅವರು ಪದೇ ಪದೇ ದರ್ಶನ್ ಭೇಟಿ ಕೂಡ ಹೋಗ್ತಾಯಿದ್ರು. ಹೀಗಾಗಿ ದರ್ಶನ್ ಅಭಿಮಾನಿಯಾಗಿ ಹೋಗಿರೋ ಕಾರಣಕ್ಕೇ ಇಂಥ ಪ್ರಕರಣ ನಡೀತೆ ಅಂತ ಹೇಳ್ತೀರಿ, ಅಥವಾ ಇವರು ಗೊತ್ತಿದ್ದೇನೆ ಕರ್ಕೊಂಡು ಹೋಗಿದ್ರ? ಸರ್, ಗೊತ್ತಿದ್ದು ಯಾರು ಕರ್ಕೊಂಡು ಹೋಗ್ತಾರೆ ಸರ್ ಕೊಲೆ ಮಾಡೋಕ್ಕೆ? ಹೋಗಿದ್ದಾರೆ ಸರ್, ಯಾವುದೋ ಅಭಿಮಾನದಿಂದ ಹೋಗಿದ್ದಾರೆ ಸರ್. ಅಲ್ಲಿ ಏನಾಗಿದೆ ನನಗೂ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಅಲ್ಲೇ ಅವ್ರು ಪೊಲೀಸ್ ವಿಚಾರಣೆ ಮಾಡಿ ಕಾನೂನು ಪ್ರಕಾರ ಅದು ಏನಿದೆ ಅದು ಮಾಡಲಿ ಸರ್. ನನಗೆ ಮಾತ್ರ ಏನೂ ಹೇಳೋಗಿಲ್ಲ ಸರ್. ಅವರು ಹೋಗಿದ್ದಾರೆ, ಅಭಿಮಾನಕ್ಕೆ ಹೋಗಿರೋದು ಸರ್. ಅವರು ಅಭಿಮಾನ ಇರೋದ್ರಿಂದನೇ ಕರ್ಕೊಂಡು ಹೋಗಿರೋದು ಸರ್. ಕೊಲೆ ಮಾಡ್ತೀನಿ ಅಂದರೆ ಯಾರು ಕರ್ಕೊಂಡು ಹೋಗ್ತಾರೆ ಸರ್? ಪೊಲೀಸ್ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು, ಈ ರಘು ಹತ್ರ ಕೆಲವೊಂದು ಬಂಗಾರದ ಸರ ಇತ್ತು, ಉಂಗುರ ಇತ್ತು. ಅದನ್ನು ನಿಮಗೆ ಬೆಂಗಳೂರಿಗೆ ಕರೆಸಿ ಕೊಟ್ಟರು ಅಂತಕ್ಕಂಥ ಮಾಹಿತಿ ಹರಿದಾಡ್ತಾ ಇದೆ. ಇಲ್ಲ ಸರ್, ಸುಳ್ಳು ಸರ್. ಆ ರೀತಿ ಯಾವುದು ನೋಡ್ತೀವಿ? ಇಲ್ಲ ಸರ್, ಸುಳ್ಳು ಸರ್. ಮನೆ ಮಾಜೂರಿಗೆ ಬಂದಾಗಾದರೂ ನಾನೇ ಮನೇಲಿದ್ದೆ ಸರ್. ಅದಕ್ಕೂ ಟವರ್ ಡಂಪ್ ಮಾಡಿದ್ರು, ಹುಡುಕಿದ್ರು ಅಂತೇಳಿ ಸುಳ್ಳು ಆರೋಪನೂ ಹೊರಿಸಿದ್ರು ಸರ್. ಮನೇಲೇ ಇದ್ದೆ ಸರ್. ಬಂದರು, ಅವ್ರಿಗೇನಿತ್ತು ತನಿಖೆ ಇದೆ ಅದನ್ನು ಮಾಡಿದ್ರು ಸರ್, ಹೋದ್ರು ಸರ್, ಅಷ್ಟೇ. ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ರಘುಗೆ ಅಪ್ರೂವರ್ ಆಗಬೇಕು ಅಂಥೇಳಿ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಕಾರಣಕ್ಕೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ದುಡ್ಡು ಕೊಟ್ಟಿತ್ತು, ಸುಮಾರು 10 ಲಕ್ಷ ಕೊಟ್ಟಿತ್ತು ಅಂತ ಕೆಲವರು ಹೇಳ್ತಾರೆ, 5 ಲಕ್ಷ ಕೊಟ್ಟಿತ್ತು ಅಂತ ಹೇಳ್ತಾರೆ. ಮತ್ತು ನಿಮ್ಮ ಮನೆಗೆ ಬಂದಾಗ ಕೂಡ ದುಡ್ಡು ಸೀಸ್ ಮಾಡಿದರು ಪೊಲೀಸರು ಅಂತಕ್ಕಂಥ ಮಾಹಿತಿ ಇದೆ ಸರ್. ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಸರ್. ಆಗ್ರೆ ಹಾಕಿದ್ದಾರೆ ಸರ್, 10 ಲಕ್ಷ ದುಡ್ಡು ಸಿಕ್ಕಿದೆ, ರೇಣುಕಾಸ್ವಾಮಿ ಒಡವೆ ಸಿಕ್ಕಿದೆ ಅಂತೆಲ್ಲ ಹಾಕಿದ್ದಾರೆ ಸರ್. ಈಗ ನಿಜ ಇದ್ದರೆ ಹಾಕಿದ್ದಾರೆ ಸರ್ ಅವರು. ಅದ್ರ ಬಗ್ಗೆ ನಾನು ಏನು ಹೇಳಿಲ್ಲ ಸರ್. ನನ್ನ ಸೈನ್ ಕೇಳಿದ್ರು ನಾನು ಕೊಟ್ಟೆ, ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನಿಮ್ಮ ಮನೆಯಲ್ಲಿ ಏನು ಸೀಸ್ ಮಾಡಿಲ್ವಾ? ಇಲ್ಲ ಸರ್, ನಮ್ಮ ಮನೆಗೇನೂ ಮಾಡಿಲ್ಲ ಸರ್. ಕೊಡಬೇಕು ಅಂತ ಇದ್ರೇನೋ ಗೊತ್ತಿಲ್ಲ ಸರ್. ಅದಲ್ಲೇ ಅವರೇ ರಘು ಅವರೇ ಹೇಳ್ಕೊಂಡು ಜಗ್ಗ ಅನ್ನೋರು ಆರೋಪಿ ಇದ್ದಾರಲ್ಲ, ಅವ್ರ ಕಡೆಯಿಂದ ಮಾತಾಡ್ಸಿದ್ದಾರೆ ಸರ್. ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನಮ್ಮ ಮನೆ ಮಾಜೂರು ಮಾಡಿದ್ರು ಸರ್, ಅದೇನೈತೆ ಅದ್ರ ಬಗ್ಗೆ ಕೇಳ್ಕೊಂಡ್ರು ಸರ್, ಹೋದ್ರು ಸರ್. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್.